ಸರ್ ಒಳ್ಳೆ ಡೀಸೆಲ್ ಅದು. ಹೌದಾ? ಹಾಂ ಎಷ್ಟು ಕಡಿಮೆ ಇದ್ರೆ ಹಾಕಿಸ್ಬಾರ್ದು ಸರ್? ಸರ್ 800ಕ್ಕಿಂತ ಕಮ್ಮಿ ಬಂದರೆ ಹಾಕ್ಸ್ಬೇಡಿ. ಅಂದರೆ ಯಾವತ್ತೂ ಅಷ್ಟೇ ನೀವು ರೌಂಡ್ ಫಿಗರು 1000ಕ್ಕೆ ಅಥವಾ 500ಕ್ಕೆ 100 ರೂಪಾಯಿಗೆ ಎಲ್ಲ ಹಾಕ್ಸಕ್ಕೆ ಹೋಗ್ಬಿಡಿ. ಪೆಟ್ರೋಲು ಅಥವಾ ಡೀಸೆಲ್ಲು ಯಾವುದೇ ಗಾಡಿ ಯಾವುದನ್ನೇ ಹಾಕ್ಸ್ಬೇಕಾದ್ರೂ ಡೆನ್ಸಿಟಿ ನೋಡ್ಕೊಳ್ಳಿ. ಕೆಲವರು ಅನ್ಕೊತಾರೆ ಈಗ ನನಗೆ ಗಾಡಿಲೇ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಮೈಲೇಜ್ ಕಮ್ಮಿ ಆದಾಗ. ಸೊ ಆ ಥರ ಅಲ್ಲ. ಈಗ ಪೆಟ್ರೋಲು ಅಥವಾ ಡೀಸೆಲ್ ಹಾಕ್ಸೋದ್ಕಿಂತ ಮುಂಚೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಅಂದ್ರೆ ಡೀಸೆಲ್ ಅಲ್ಲಿ ಮೋಸ ಆಗುತ್ತೆ, 1000 ರೂಪಾಯಿ ಹಾಕಿಸ್ಬಾರ್ದು, ರೌಂಡ್ ಫಿಗರ್ 1010 ರೂಪಾಯಿ ಅಂತಾರೆ. ಆಮೇಲೆ ಅಲ್ಲಿ ಯಾರು ಬೋರ್ಡ್ ನೋಡಲ್ಲ ಸರ್, ಅಲ್ಲಿ ಡೆನ್ಸಿಟಿ ಅಂತ ಇರುತ್ತೆ. ಡೆನ್ಸಿಟಿ ಎಷ್ಟಿದ್ರೆ ಹಾಕಿಸ್ಬೇಕು, ಎಷ್ಟಿದ್ರೆ ಒಳ್ಳೆ ಕ್ವಾಲಿಟಿ ಡೀಸೆಲ್. ಆ್ಯಕ್ಚುಲಿ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸೋಕ್ಕೆ ಮುಂಚೆ ಡೆನ್ಸಿಟಿ ಅಂತ ಒಂದಿರುತ್ತೆ. ಅದನ್ನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ಇವತ್ತು ನಿಮ್ಗೆ ತೋರಿಸ್ತೀನಿ ಯಾವುದು ಅಂತ. ಸೊ ಪೆಟ್ರೋಲು ಅಥವಾ ಡೀಸೆಲ್ಲು ಯಾವುದೇ ಗಾಡಿ ಯಾವುದನ್ನೇ ಹಾಕ್ಸ್ಬೇಕಾದ್ರೂ ಡೆನ್ಸಿಟಿ ನೋಡ್ಕೊಳ್ಳಿ. ಅದೆಷ್ಟು ಬರುತ್ತೆ, ಏನಿರುತ್ತೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಪೆಟ್ರೋಲ್ ಡೆನ್ಸಿಟಿ ಎಷ್ಟು, ಡೀಸೆಲ್ ಡೆನ್ಸಿಟಿ ಎಷ್ಟು ಅದು ನಿಮಗೆ ಹೇಳ್ತೀನಿ. ಕೆಲವರು ಅದು ಎಲ್ಲಿದೆ ಅನ್ನೋದು ಗೊತ್ತಾಗಲ್ಲ ಮೀಟ್ರಲ್ಲಿ, ಆ ಮೀಟ್ರ್ ತೋರಿಸ್ತೀನಿ ನಿಮಗೆ. ಸೊ ಮತ್ತು ಇನ್ನೊಂದೇನಾದರೂ ಯಾವತ್ತೂ ಅಷ್ಟೇ ನೀವು ರೌಂಡ್ ಫಿಗರು 1000ಕ್ಕೆ ಅಥವಾ 500ಕ್ಕೆ 100 ರೂಪಾಯಿಗೆ ಎಲ್ಲ ಹಾಕ್ಸಕ್ಕೆ ಹೋಗ್ಬಿಡಿ ಪೆಟ್ರೋಲ್ ಅಥವಾ ಡೀಸೆಲ್. ಹಾಕಿಸ್ಬಾರ್ದು ಅಂತಾರೆ ಸರ್ ಆ್ಯಕ್ಚುಲಿ ನಾನು ಕೇಳಿರೋ ಪ್ರಕಾರ ಸುಮಾರು ಜನ ಹೇಳ್ತಿರೋದು ಮತ್ತು ನಾವು ನೋಡಿರೋದು ಅಂತಂದರೆ ರೌಂಡ್ ಫಿಗರ್ ಹಾಕ್ಸಿದ್ರೆ ಅದರಿಂದ ಅವರು ಸೆಟ್ ಮಾಡ್ಕೊಂಡಿರ್ತಾರೆ. 100 ರೂಪಾಯಿಗೆ ಹಾಕಿದ್ರೆ ಒಂದು ಇಷ್ಟು ಬರಬೇಕು, ಮತ್ತು 500 ರೂಪಾಯಿಗೆ ಹಾಕಿದ್ರೆ ಇಷ್ಟು ಬರಬೇಕು, 1000 ರೂಪಾಯಿಗೆ ಹಾಕಿದ್ರೆ ಇಷ್ಟು ಬರಬೇಕು, 2000ಕ್ಕೆ ಹಾಕಿದ್ರೆ ಇಷ್ಟು ಬರಬೇಕು ಅನ್ನೋ ಥರ ಇರುತ್ತೆ. ಸೊ ಅದರಲ್ಲಿ ನೀವು ಅಂದರೆ ಒಂದು ಆಡ್ ನಂಬರ್ ಅಂದರೆ ಒಂದು ನೀವಾಗ 1000 ರೂಪಾಯಿ ಅಂದರೆ ಒಂದು ಇದಾಗುತ್ತೆ ನಿಮಗೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೊಂದು 960, 950, 920 ಅಥವಾ 500 ರೂಪಾಯಿಗೆ ಹಾಕ್ಸೋರು ಇದ್ದರೆ 480, 490. ಮತ್ತು ಈ 100 ರೂಪಾಯಿಗೆ ಹಾಕೊಳ್ಳೋರೆ 95 ರೂಪಾಯಿಗೆ ಹಾಕಿ, ಇಲ್ಲ 110 ರೂಪಾಯಿಗೆ ಹಾಕಿ, 105 ರೂಪಾಯಿಗೆ ಹಾಕಿ, ಈ ಥರ ಮಾಡಿಕೊಂಡ್ರೆ ಸೊ ನಿಮಗೆ ಅದು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಕಮ್ಮಿ ಪೆಟ್ರೋಲ್ ಹಾಕ್ಸ್ಕೊತೀರಾ, ಕಮ್ಮಿ ಡೀಸೆಲ್ ಹಾಕ್ಸ್ಕೊತೀರಾ. ಅದು ಅಟ್ಲೀಸ್ಟ್ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು. ನೋಡಿ ಡೆನ್ಸಿಟಿ 830 ಇದೆ ಸರ್. ಹಾಂ ಓಕೆನಾ? ಹಾಂ ರೇಟು 88 ರೂಪಾಯಿ ಇದೆ, ಡೀಸೆಲ್ ಇದೆ ಆ್ಯಕ್ಚುಲಿ. ಓಕೆ 880 ಇದ್ರೆ ಹೆಂಗೆ ಸರ್ ಇದು? ಹಾಂ ಚೆನ್ನಾಗಿದೆ ಸರ್, ಒಳ್ಳೆ ಡೀಸೆಲ್ ಅದು. ಹೌದಾ? ಹಾಂ ಎಷ್ಟು ಕಡಿಮೆ ಇದ್ರೆ ಹಾಕಿಸ್ಬಾರ್ದು ಸರ್? ಸರ್ 800ಕ್ಕಿಂತ ಕಮ್ಮಿ ಬಂದರೆ ಹಾಕ್ಸ್ಬೇಡಿ. 800 ಮೇಲೆ ಇದ್ರೆ ಹಾಕಿಸ್ಬಾರ್ದು. ಹಾಂ ಓಕೆ. ಪೆಟ್ರೋಲ್ದು ಸರ್ ಸೇಮಾ? ಪೆಟ್ರೋಲ್ದು ಆ ಕಡೆ ಇದೆ ನೋಡಿ ಡೆನ್ಸಿಟಿ 751 ಇದೆ ಡೆನ್ಸಿಟಿ. ಹಾಂ 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 ಓಕೆ. ಇಷ್ಟಿದ್ರೆ ಸಾಕ ಸರ್ ಪೆಟ್ರೋಲ್? ಹಾಂ ಕರೆಕ್ಟ್ ಆಗಿದೆ, ಅದು ಏನು ತೊಂದರೆ ಇಲ್ಲ. ಇದನ್ನ ನೋಡ್ಕೋಬೇಕು, ಪೆಟ್ರೋಲ್ದು ಡೆನ್ಸಿಟಿ ನೋಡ್ಕೊಳ್ಳಿ ಮತ್ತು ಡೀಸೆಲ್ ಡೆನ್ಸಿಟಿ ನೋಡಿ, ಎರಡು ಒಂದೇ ಫ್ರೇಮಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಪೆಟ್ರೋಲ್ ರೇಟು ಪ್ರತಿಯೊಂದು ಕಾಣಿಸ್ತಾ ಇದೆ. ಸೊ ಏನೂ ತೊಂದರೆ ಇಲ್ಲ, ಇದನ್ನ ನೋಡಿಕೊಂಡು ನೀವು ಹಾಕ್ಸ್ಕೊಂಡ್ರೆ ಬೆಟರು. ಪೆಟ್ರೋಲ್ದು 751 ಇದೆ, ಓಕೆ ಕರೆಕ್ಟಾಗಿದೆ. ಡೀಸೆಲ್ದು ಅಷ್ಟೇ 827 ಇದೆ, ಅದು ಕರೆಕ್ಟಾಗಿದೆ. ಸರ್ ಈಗ ಹಾಕ್ಸೋಣ ಸರ್ ನಮ್ಮದು ಡೀಸೆಲ್. ಓಕೆ. ಪೆಟ್ರೋಲ್ ಡೆನ್ಸಿಟಿ ಏನಿದ್ರು ಯಾವತ್ತಿದ್ರೂ 710 ಅಂದರೆ 710 ಮೇಲೆ 770 ಒಳಗಡೆ ಇರಬೇಕು ಪೆಟ್ರೋಲ್ ಡೆನ್ಸಿಟಿ. ಡೀಸೆಲ್ ಡೆನ್ಸಿಟಿ 820ಇಂದ 860 ಒಳಗಡೆ ಇರಬೇಕು. ಸೊ ಅದು ಪ್ರಾಪರ್ ಡೆನ್ಸಿಟಿ. ಅದರಿಂದ ಇವಾಗ 820ಗಿನ್ನ ಕಮ್ಮಿ ಬಂತು ಅಂದರೆ ಅದು ಡೆನ್ಸಿಟಿ ಕಮ್ಮಿ ಇದ್ದಾಗ ಮೈಲೇಜ್ ಬರಲ್ಲ. ಕೆಲವೊಂದ್ಸತಿ ಪೆಟ್ರೋಲು 710ಗಿನ್ನ ಕಮ್ಮಿ ಇದ್ರೂ ಕೂಡ ಮೈಲೇಜ್ ಬರಲ್ಲ. ಸೊ ಅದರಿಂದ 710 ಮತ್ತು 770 ಇದ್ರ ಮಧ್ಯದಲ್ಲಿ ಇದ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಇವಾಗ ನಾವು ಹಾಕ್ಸಿದ್ ಬಂದು 750 ಇತ್ತು, 51 ಇತ್ತು, ಅದು ಒಳ್ಳೆ ಡೆನ್ಸಿಟಿ. ಈ ಡೀಸೆಲ್ ಬಂದು 832 ಏನೋ ಇತ್ತು. ಸೊ ಅದು ಒಳ್ಳೆ ಡೆನ್ಸಿಟಿ, ತೊಂದರೆ ಇಲ್ಲ. ಅದನ್ನ ನೋಡ್ಕೊಂಡು ಹಾಕ್ಸ್ಕೊಳ್ಳಿ, ಒಳ್ಳೆ ಮೈಲೇಜ್ ಬರುತ್ತೆ. ಮತ್ತೆ ರೌಂಡ್ ಮೈಲೇಜ್ ಒಂದೇ ಕಡಿಮೆ ಆಗುತ್ತೆ, ಅದು ಕಾರ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್? ಸರ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ನಿಮ್ಗೆ. ಆಟೋಮೆಟಿಕ್ ಆಗಿ ಮೈಲೇಜ್ ಕಮ್ಮಿ ಆಯಿತು ಅಂತಂದ್ರೂ ಅದು ಡೆನ್ಸಿಟಿ ಕಮ್ಮಿ ಆಯಿತು ಅಂದ್ರೆ ಪಿಕಪ್ ಕಮ್ಮಿ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ಅದು ಅಷ್ಟೊಂದು ಬರಲ್ಲ. ಮತ್ತು ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ಕೆಲವರು ಅನ್ಕೊತಾರೆ ಈಗ ನನಗೆ ಗಾಡಿಲೇ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಮೈಲೇಜ್ ಕಮ್ಮಿ ಆದಾಗ. ಸೊ ಆ ಥರ ಅಲ್ಲ, ನೀವು ಯಾವಾಗಲೇ ಫ್ಯೂಲ್ ಹಾಕ್ಸ್ಬೇಕಾದ್ರೆ ಸೊ ಆದಷ್ಟು ನೋಡ್ಕೊಂಡು ಫ್ಯೂಲ್ ಹಾಕ್ಸ್ಕೊಳ್ಳೋದು ಒಳ್ಳೇದು. ನಾವು ಹೇಳಿದ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಅದೇ ಥರ ಹಾಕ್ಸ್ಕೊಳ್ಳಿ. ಓಕೆ ಸರ್. ಯಾವ ಟೈಮಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ಸೋದು ಒಳ್ಳೇದು ಸರ್? ಸರ್ ಡೀಸೆಲ್ ಯಾವ ಟೈಮಲ್ಲೆಲ್ಲ ಹಾಕಿ, ಪೆಟ್ರೋಲ್ ಮಾತ್ರ ಸ್ವಲ್ಪ ವೆದರ್ ಕೂಲ್ ಆಗಿದ್ದಾಗ, ಬಿಸಿಲಲ್ಲಿ ಹಾಕ್ಸಕ್ಕೆ ಹೋಗ್ಬೇಡಿ, ಸ್ವಲ್ಪ ಹೀಟ್ ಆಗಿದ್ದಾಗ. ಸೊ ಆದಷ್ಟು ಕೂಲ್ ವೆದರಲ್ಲಿ ಹಾಕ್ಸ್ಕೊಳ್ಳಿ, ನಿಮಗೆ ಒಳ್ಳೆ ಎಷ್ಟು ಫ್ಯೂಲ್ ಹಾಕ್ತಿರಲ್ಲ ಅಷ್ಟು ಎವಾಪರೇಟ್ ಆಗಲ್ಲ, ಗಾಳಿಗೆ ಹಾರಾಗಲ್ಲ. ಡೀಸೆಲ್ ಆದರೆ ಏನಾಗಲ್ಲ, ಪೆಟ್ರೋಲು ಹಾವಿಯಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತಂಪಾಗಿರೋ ವಾತಾವರಣ ಟೈಮಲ್ಲೇ ಹಾಕ್ಸ್ಕೊಂಡ್ರೆ ಬೆಟರ್. Thank you, sir, for information. Thank you.